ಬರುತ್ತೆ. ಒಂದೂರಲ್ಲಿ ಒಬ್ಬ ಬಡವನ ಮನೆಯಲ್ಲಿ 3 ಹೆಣ್ಮಕ್ಳು ಹುಟ್ಟುತ್ತಾರೆ. ಆ ರೈತ ಮಕ್ಕಳಿಗೆ ರಿತು, ರಾಕಿ ಮತ್ತು ರೀನಾ ಅಂತ ಹೆಸರಿಡ್ತಾನೆ. ಮೂವರ್ಗೂ 18 ವಯಸ್ಸಾಗಿರುತ್ತೆ. ಆ ಸಮಯದಲ್ಲಿ ಅವ್ರ ಅಪ್ಪ ಅಮ್ಮ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಪಾಪ ತೀರ್ಕೋತಾರೆ. ಮೂವರು ಅನಾಥರಾಗ್ಬಿಡ್ತಾರೆ. ಇನ್ನು ನಮ್ಗೆ ಪ್ರಪಂಚದಲ್ಲಿ ಯಾರಿದ್ದಾರೆ? ಅಪ್ಪ ಅಮ್ಮನೂ ನಮ್ಮನ್ ಬಿಟ್ಟು ಹೋಗ್ಬಿಟ್ರು. ಅಪ್ಪ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ರು, ಇವಾಗ ಯಾರು ನೋಡ್ಕೋತಾರೆ? ಮೂವರು ಒಬ್ಬರನ್ನೊಬ್ಬರು ನಿಡ್ಕೊಂಡು ಅಳಕ್ ಶುರು ಮಾಡ್ತಾರೆ. 2 ದಿನದ ನಂತರ ರಿತು ಅಂತಾಳೆ, ರಾಕಿ, ರೀನಾ, ನಾವು ಮದ್ವೆ ಮಾಡ್ಕೋಬೇಕು. ಆಗ್ಲೇ ಬಡತನದಿಂದ ಮುಕ್ತಿ ಸಿಗುತ್ತೆ. ಆದ್ರೆ ಅಕ್ಕ, ನಮ್ಮನ್ ಯಾರ್ ಮದ್ವೆ ಮಾಡ್ಕೋತಾರೆ? ವರದಕ್ಷಿಣೆನೂ ಕೊಡಕ್ಕಾಗಲ್ಲ. ಅಯ್ಯೋ, ಈ ಕಾಲದ ಗಂಡ್ಮಕ್ಳು ಹೆಣ್ಮಕ್ಳನ್ನ ನೋಡಿದ್ರೇನೆ ಫಿದಾ ಆಗ್ತಾರೆ. ಚೆನ್ನಾಗ್ ದುಡ್ಡು ಇರೋ ಹುಡುಗರ್ನ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋಣ, ಕೆಲ್ಸ ಮುಗೀತು. ಆದ್ರೆ ರೀನಾಗೆ ಈ ವಿಷಯ ಇಷ್ಟ ಆಗಿಲ್ಲ. ಅವಳಂತಾಳೆ, ಯಾಕೆ ಬೇರೆಯವ್ರ ಮೇಲೆ ನಾವ್ಯಾಕೆ ಡಿಪೆಂಡಬಲ್ ಆಗಿರ್ಬೇಕು? ನಾವೇ ಏನಾದ್ರೂ ಮಾಡೋಣ. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಏನಾದ್ರೂ ಮಾಡ್ಬೇಕಂದ್ರೆ ವರ್ಷಗಟ್ಲೆ ಆಗತ್ತೆ. ಮದ್ವೆ ಆದ್ರೆ ತಕ್ಷಣ ಎಲ್ಲ ಸಿಗುತ್ತಲ್ವಾ? ಆದ್ರೆ ರೀನಾಗೆ ಈ ವಿಷಯ ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ. ರಿತು ಮತ್ತೆ ರಾಕಿ ಅವ್ರಿಗೋಸ್ಕರ ಹುಡ್ಗನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಮತ್ತೆ ರೀನಾ ಓದಕ್ಕೆ ಶುರು ಮಾಡ್ತಾಳೆ. ರಿತು ಮತ್ತೆ ರಾಕಿ ಕಾಲೇಜ್ ಬಿಟ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾ ಥ್ರೂ ಅವರಿಬ್ರು ರಿಚ್ ಆಗಿರೋ ಹುಡುಗರ್ನ ನೋಡ್ಕೋತಾರೆ. ಸುಹಾಸ್ ಮತ್ತು ಆಕಾಶ್ ಇಬ್ರು ಒಬ್ಬನೇ ಧನವಂತ ಅಪ್ಪನಿಗೆ ಹುಟ್ಟಿರುವ ಮಕ್ಕಳು. ರಿತು ಮತ್ತೆ ರಾಕಿ ಅವರಿಬ್ಬರನ್ನ ಪ್ರೀತಿಸ್ತಾರೆ. ಸ್ವಲ್ಪ ದಿನದಲ್ಲೇ ಅವರಿಬ್ಬರಿಗೂ ಮದ್ವೆ ಆಗತ್ತೆ. ಅತ್ತೆ ಮನೆಗೆ ಹೋದ್ಮೇಲೆ ರಿತು ಮತ್ತೆ ರಾಕಿಗೆ ಆಶ್ಚರ್ಯ ಆಗತ್ತೆ. ಅರೇ, ಎಷ್ಟು ದೊಡ್ಡ ಮನೆ! ಫರ್ನಿಚರ್ ನೋಡಕ್ ಚೆನ್ನಾಗಿದೆ. ನನಗಿದೇ ಬೇಕಾಗಿತ್ತು ಗೊತ್ತಾ? ಅಕ್ಕ, ಕೆಲಸದವ್ರು ಇದಾರೆ. ನಾವಿನ್ನೂ ಕೆಲ್ಸ ಮಾಡೋದ್ ಬೇಕಾಗಿಲ್ಲ. ತುಂಬಾ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ಇನ್ಮೇಲೆ ಜೀವನ ಪೂರ್ತಿ ಬಿಂದಾಸ್ ಆಗಿರ್ಬೋದು. ನಿನ್ನ ಐಡಿಯಾ ಸೂಪರ್ ಆಗಿತ್ತಕ್ಕ. ಹಾ, ನಂಗ್ ಗೊತ್ತಿತ್ತು. ರೀನಾ ನೋಡು, ಹುಚ್ಚುಡ್ಗಿ, ಇವಾಗ ಒಬ್ಳೆ ಬಿದ್ದಿದ್ದಾಳೆ ಮನೆಯಲ್ಲಿ. ಹಾ, ಇರ್ಲಿ ಬಿಡಕ್ಕ, ಅವಳು ಜೀವನ ಪೂರ್ತಿ ಹಂಗೆ ಬಡವಳಾಗಿರ್ತಾಳೆ. ಇಬ್ರು ಅವರ ಗಂಡಂದಿರ ಜೊತೆ ಊಟ ಮಾಡಕ್ ಕುತ್ಕೋತಾರೆ. ಟೇಬಲ್ ಮೇಲೆ ಮಟನ್, ಚಿಕನ್, ಫಿಶ್ ಅಂತ ವಿಧವಾದ ಆಹಾರ ಇತ್ತು. ಇನ್ನೊಂದ್ ಕಡೆ ರೀನಾ ರೈಸಲ್ಲಿ ನೀರ್ ಹಾಕೊಂಡು ಪಾಪ ತಿಂತಾ ಇರ್ತಾಳೆ. ಮನೇಲಿ ಅವಳು ಒಬ್ಳೇ ಇರ್ತಾಳೆ. ಪಾಪ ಅವಳು ತುಂಬಾನೇ ಅಳ್ತಾ ಇರ್ತಾಳೆ. ಇವತ್ತಿನ ದಿನ ನಾನ್ ಮೊದಲನೇ ಸಾರಿ ಮನೇಲಿ ಒಬ್ಳೇ ಇದ್ದೀನಿ. ಅವರಿಬ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ದೇವ್ರೆ, ಅವರಿಬ್ರು ಸಂತೋಷವಾಗಿದ್ರೆ ಅದೇ ಸಾಕು. ತಿನ್ಮೇಲೆ ಅವಳು ಓದೋದಕ್ಕಂತ ಕುತ್ಕೊಂಡ್ಬಿಡ್ತಾಳೆ. ಮಾರನೇ ದಿನ ಕಾಲೇಜ್ಗೆ ಹೋಗ್ತಾಳೆ. ಪ್ರಿನ್ಸಿಪಲ್ ಹೀಗಂತಾರೆ, ರೀನಾ, ಫೀಸ್ ಕಟ್ತೆ 2 ತಿಂಗಳಾಯ್ತು. ಯಾವಾಗ ಕಟ್ತೀಯಾ? ಕ್ಷಮಿಸಿ ಸರ್, ಅಪ್ಪ ಅಮ್ಮ ತೀರ್ಕೊಂಡ್ರಲ್ವಾ, ಅದಕ್ಕೆ ಫೀಸ್ ಕಟ್ಟಕ್ಕೆ ಆಗಿಲ್ಲ. ಇದೆಲ್ಲ ಹೇಳೋದ್ರಿಂದ ಏನು ಲಾಭ ಇಲ್ಲ. ಫೀಸ್ ಕಟ್ಟಿಲ್ಲ, ಕಾಲೇಜ್ ಬಿಟ್ಟು ಹೋಗು. ಪ್ರಿನ್ಸಿಪಲ್ ರೀನಾನ ಪಾಪ ಕಾಲೇಜಿಂದ ಆಚೆ ಕಳಿಸ್ಬಿಡ್ತಾರೆ. ಅವಳಿಗೆ ತುಂಬಾನೇ ಬೇಜಾರಾಗತ್ತೆ. ಅಯ್ಯೋ ದೇವ್ರೆ, ನಾನು ಚೆನ್ನಾಗಿ ಓದಿ ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅನ್ಕೊಂಡೆ. ಆದ್ರೆ ಪ್ರಪಂಚದಲ್ಲಿ ದುಡ್ಡೇ ತುಂಬಾ ಮುಖ್ಯ ಆಗಿದೆ. ಅವಳು ತುಂಬಾ ಕೆಲ್ಸ ಹುಡುಕ್ತಾಳೆ, ಆದ್ರೆ ಎಲ್ಲೂ ಕೆಲ್ಸ ಸಿಗಲ್ಲ. ಮಾರನೇ ದಿನ ಮನೆ ಕೆಲ್ಸ ಮಾಡ್ತಿರ್ತಾಳೆ. ಆಗ ಅವ್ರ ಮನೆ ಮುಂದೆ ಒಂದು ಕಾಸ್ಟ್ಲಿ ಕಾರ್ ಒಂದು ಬಂದು ನಿಲ್ಲುತ್ತೆ. ಗಾಡಿಯಲ್ಲಿ ರಿತು ಮತ್ತೆ ರಾಕಿ ಇರ್ತಾರೆ. ಅರೆ ಅಕ್ಕ, ಬನ್ನಿ ಬನ್ನಿ. ಅರೆ, ನಾವ್ ಅನ್ಕೊಂಡೆ ನೀವು ಮನೆಗ್ ಬರೋದೇ ಇಲ್ಲ ಅಂತ. ಹಾ, ಬರ್ಲೇಬೇಕಾಯ್ತಲ್ಲ. ನೀನ್ ಯಾವ ಪರಿಸ್ಥಿತಿಯಲ್ಲಿದ್ಯಾ ನೋಡಕ್ಕೆ? ಹಾ, ನೀನ್ ನನ್ ಮಾತೆಯೂ ಕೇಳಿಲ್ಲ. ನೋಡು, ನಾವೆಷ್ಟು ಸುಖವಾಗಿದೀವಂತ. ಒಳ್ಳೆ ವಿಷಯ ಅಕ್ಕ. ಆದ್ರೆ ನಾನೇನಾದ್ರೂ ಸಾಧಿಸ್ಬೇಕನ್ಕೊಂಡೆ. ಗಂಡನ ದುಡ್ಡಲ್ಲಿ ಜೀವನ ಕಳಿಬಾರ್ದಲ್ವಾ? ನೀನೇನ್ ಮಾಡಕ್ಕಾಗಲ್ಲ ಬಿಡು. ಕಾಲೇಜ್ಗೆ ಹೋಗಿಲ್ವಾ? ಅದು ಕಾಲೇಜ್ ಫೀಸ್ ಕಟ್ಟಿಲ್ಲ ಅಲ್ವಾ, ಅದಕ್ಕೆ ಕಾಲೇಜಿಂದ ಕಳ್ಸ್ಬಿಟ್ರು. ನಿನ್ಗೆ ಇದೇ ಆಗ್ಬೇಕಿತ್ತು. ಒಳ್ಳೇದಾಯ್ತು ಬಿಡು. ನಾವ್ ಗಂಡನ ದುಡ್ಡಲ್ಲಿ ಆಶ್ ಮಾಡ್ತೀವಿ, ನೀನ್ ಹಿಂಗೆ ಕೂತಿರು. ಅವರಿಬ್ರು ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ರೀನಾಗೆ ಹೊಟ್ಟೆ ತುಂಬಿಸ್ಕೋಬೇಕು, ಆದ್ರೆ ಅವಳತ್ರ ದುಡ್ಡಿರ್ಲಿಲ್ಲ. ರೀನಾ ಹತ್ರ ಎಷ್ಟು ದುಡ್ಡಿರತ್ತೋ ಆ ದುಡ್ಡಲ್ಲಿ ಅವಳು ರೈಸ್ ಮತ್ತೆ ರಾಜ್ಮಾ ತಗೋತಾಳೆ. ಮತ್ತೆ ಅದನ್ನ ಮಾರಕ್ ಶುರು ಮಾಡ್ತಾಳೆ. ರಾಜ್ಮಾ ರೈಸ್ ತಿನ್ನಿ, ರಾಜ್ಮಾ ರೈಸ್, ರಾಜ್ಮಾ ರೈಸ್ ತಿನ್ನಿ, ರಾಜ್ಮಾ ರೈಸ್, ರುಚಿ ರುಚಿಯಾದ ರಾಜ್ಮಾ ರೈಸ್. 2 ತಿಂಗಳು ಹೀಗೆ ಕಳೀತು. ಅವಳು ರಾಜ್ಮಾ ರೈಸ್ ನ ಮಾರಿ ಅವಳು ಹೊಟ್ಟೆ ತುಂಬಿಸ್ಕೋತಿದ್ಲು ಮತ್ತು ಮನೆಗ್ ಬಂದವಳು ಚೆನ್ನಾಗಿ ಓದ್ಕೋತಿದ್ಲು. ಒಂದಿನ ಸಾಯಂಕಾಲ ಮನೆಗ್ ಬರ್ತಾಳೆ. ಓದ್ಕೋತಾ ಇರ್ತಾಳೆ. ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಮನೆ ಪೂರ್ತಿ ಕತ್ಲಾಗ್ಬಿಡುತ್ತೆ. ಅರೆ, ಅಕ್ಕದ ಪಕ್ಕದ ಮನೆಯಲ್ಲೆಲ್ಲ ಕರೆಂಟ್ ಇದೆ, ಇಲ್ಲಿ ಹೆಂಗೋಯ್ತಪ್ಪ? ಆಗ ಅವಳಿಗೆ ಜ್ಞಾಪಕ ಬರುತ್ತೆ, 2 ತಿಂಗಳಿಂದ ಅವಳು ಕರೆಂಟ್ ಬಿಲ್ ಕಟ್ಟಿರೋದಿಲ್ಲ. ಆದ್ರೆ ಅವಳು ಓದ್ಬೇಕಾಗಿತ್ತು. ಮನೆಯಲ್ಲಿ ಕ್ಯಾಂಡಲ್ ಕೂಡ ಇಲ್ಲ. ನಾನಿವಾಗ ಹೆಂಗ್ ಓದೋದು? ಓದಿಲ್ಲ ಅಂದ್ರೆ ನನ್ಗೊಂದ್ ಕೆಲ್ಸ ಕೂಡ ಸಿಗೋದಿಲ್ಲ. ತುಂಬಾ ಯೋಚನೆ ಮಾಡಿದ್ಮೇಲೆ ಅವಳಿಗೆ ದುರ್ಗಾ ಮಾತಾ ಜ್ಞಾಪಕ ಬರ್ತಾರೆ. ಆ ಊರಲ್ಲಿ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನ ಏನೋ ಚಿಕ್ಕದೆ, ಆದ್ರೆ ಯಾವಾಗ್ಲೂ ದೇವಸ್ಥಾನದಲ್ಲಿ ಒಂದು ಬಲ್ಬ್ ಆನ್ ಅಲ್ಲಿ ಇರುತ್ತೆ. ಸರಿ, ಅಲ್ಲೋಗಿ ಓದ್ಕೊಳ್ಳೋಣ ಅಂತ ಅನ್ಕೋತಾಳೆ. ದುರ್ಗಾ ಮಾತೆಯ ಮಂದಿರದಲ್ಲೇ ಕುತ್ಕೊಂಡು ಆ ಲೈಟ್ ಅಲ್ಲೇ ಅವಳು ಓದಕ್ಕೆ ಶುರು ಮಾಡ್ತಾಳೆ. ಓದ್ತಾ ಓದ್ತಾ ಅವಳು ನಿದ್ದೆ ಮಾಡ್ಬಿಡ್ತಾಳೆ. ಬೆಳಗ್ಗೆ ಅವಳು ಎದ್ದು ನೋಡ್ತಾಳೆ. ಅವಳು ಮುಂದೆ ಪೂಜಾರಿ ಅವರು ಕುತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಪೂಜಾರಿಗಳೇ, ನೀವ್ಯಾವಾಗ ಬಂದ್ರಿ? ಸ್ವಲ್ಪ ಬೇಗನೆ ನಾ ಬಂದೆ ಅಮ್ಮ.
ನೀನ್ ನಿದ್ದೆ ಮಾಡ್ತಾ ಇದ್ದೆ, ಅದಕ್ಕೆ ನಿನ್ನ ಎಬ್ಸಿಲ್ಲ. ಆದ್ರೆ ನೀನು ಇಲ್ಲಿ ಪುಸ್ತಕವನ್ನ ಇಟ್ಕೊಂಡು ಏನಕ್ಕೆ ಓದ್ತಾ ಇದೀಯಾ? ರೀನಾ ಪೂಜಾರಿ ಹತ್ರ ಎಲ್ಲ ಹೇಳ್ತಾಳೆ. ಮತ್ತೆ ಅವ್ರದನ್ನ ಕೇಳಿ ಹೀಗಂತಾರೆ. ಸರಿ ಅಮ್ಮ, ಇನ್ಮುಂದೆ ದೇವಸ್ಥಾನದಲ್ಲೇ ಇದ್ದು ನೀನು ಓದಬಹುದು. ಇಲ್ಲಿ ನಾನು ನಿಂಗೆ ಊಟ ಮತ್ತೆ ಓದೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೀನು ಓದು ಸಾಕು. ಮತ್ತೆ ದುರ್ಗಾ ಮಾತೆಯನ್ನ ಮನಸಾರೆ ಬೇಡಿಕೋ. ದುರ್ಗಾ ಮಾತೆ ನಿಂಗೆ ನಿರಾಶೆಯನ್ನ ಉಂಟು ಮಾಡಲ್ಲ. ಮನೆ ಬಿಟ್ಟು ದೇವಸ್ಥಾನದಲ್ಲೇ ಇರ್ತಿದ್ಲು. ರಾಜ್ಮಾ ಮತ್ತೆ ರೈಸ್ ಮಾರೋದನ್ನು ಬಿಟ್ಟು ಪೂರ್ತಿ ದಿನ ಅವಳು ಓದೋದ್ರಲ್ಲಿ ಗಮನ ಕೊಡ್ತಿದ್ಲು. ಅವರ ಅಕ್ಕ ತಂಗಿಯರು ಇಬ್ರು ತುಂಬಾ ಸಂತೋಷವಾಗಿರ್ತಾರೆ. ಅವ್ರಿಗೆ ಏನು ಕಡಿಮೆ ಇರಲ್ಲ. ಒಂದಿನ ರಿತುಗೆ ಮತ್ತೆ ಸುಹಾಸ್ಗೆ ಏನೋ ಒಂದ್ ವಿಷಯದ ಮೇಲೆ ಜಗಳ ಆಗತ್ತೆ. ಆಕಾಶ್ ಸುಹಾಸ್ ಹತ್ರ ಅಂತಾನೆ, ಬ್ರೋ, ರೀತು ಮತ್ತೆ ರಾಕಿ ಜಾಸ್ತಿ ಮಾತಾಡ್ತಾ ಇದ್ದಾನೆ. ಅದನ್ನ ನೋಡ್ತಾನೆ ಇದ್ದೀನಿ. ಏನಾದರೂ ಮಾಡಬೇಕು. ಇವ್ರೊಬ್ಬನ ಲೈಫಿಂದ ತೆಗ್ದಾಕ್ಬಿಡೋಣ. ನಮಗೆ ಬೇರೆ ಹುಡುಗಿ ಸಿಗ್ತಾರಲ್ಲ. ನೀ ಸರಿಯಾಗಿ ಹೇಳ್ದೆ ಕಣೋ. ಇನ್ನು ಮುಂದೆ ರೀತು ನಂಗೆ ಬೇಡಪ್ಪ. ನಂಗೂ ಕೂಡ ರಾಕಿ ಇಷ್ಟ ಆಗ್ತಾ ಇಲ್ಲ. ರಿತು ಮತ್ತೆ ರಾಕಿಗೆ ಅವ್ರಿಗೆ ಏನಾಗುತ್ತೆ ಅಂತ ಐಡಿಯಾನೂ ಇರ್ಲಿಲ್ಲ. ಅದೇ ದಿನ ರೀನಾಗೆ ಇಂಟರ್ವ್ಯೂ ಇತ್ತು. ದುರ್ಗಾ ಮಾತೆ ಮುಂದೆ ನಿಂತ್ಕೊಂಡು ಕೈ ಜೋಡಿಸ್ಕೊಂಡ್ ಬೇಡ್ಕೋತಾಳೆ, ಅಮ್ಮ, ನನ್ನ ಹತ್ರ ಕಾಲೇಜ್ ಡಿಗ್ರಿ ಇಲ್ಲ, ಆದ್ರೆ ನನಗೆ ಕೆಲ್ಸ ಬೇಕು. ನನಗೆ ಕೆಲ್ಸ ಸಿಕ್ಕಿದ್ರೆ ನಿಂಗೆ ಪೂಜೆ ಮಾಡ್ತೀನಿ. ರೀನಾ ಕಂಪನಿಗೆ ಹೋಗ್ತಾಳೆ. ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನಿನ್ನತ್ರ ಕಾಲೇಜ್ನ ಡಿಗ್ರಿ ಇಲ್ಲ, ನೀನು ಕಾಲೇಜನ್ನ ಮುಗಿಸ್ಲೇ ಇಲ್ಲ, ನಾವೇನಕ್ಕೆ ನಿಂಗೆ ಕೆಲಸ ಕೊಡಬೇಕು? ಸರ್, ಬಡತನದ ಕಾರಣದಿಂದ ನನ್ನ ಕೈಲಿ ಓದು ಮುಗ್ಸಕ್ಕಾಗಿಲ್ಲ. ಆದ್ರೆ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ ಸರ್. ಏನ್ ಬೇಕಾದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಕಂಪನಿನ ಓನರ್ ಅವಳನ್ನ ಪ್ರಶ್ನೆಗಳು ಕೇಳ್ತಾರೆ. ಅವಳು ಉತ್ತರ ನೀಡ್ತಾಳೆ. ಅವಳಿಗೆ ಕೆಲ್ಸಾನು ಸಿಗುತ್ತೆ. ಅವಳಿಗೆ ತುಂಬಾ ಸಂತೋಷ ಆಗುತ್ತೆ. ಬಡತನದ ಜೀವನದಿಂದ ಮುಕ್ತಿ ಸಿಗುತ್ತೆ ಅಂತ ಅನ್ಕೋತಾಳೆ. ಇನ್ನೊಂದ್ ಕಡೆ ಸುಹಾಸ್ ಮತ್ತೆ ಆಕಾಶ್ ಬೇರೆ ಹುಡುಗಿಯರ್ನ ಮದ್ವೆ ಮಾಡ್ಕೊಂಡ್ ಬರ್ತಾರೆ. ಅವರಿಬ್ರು ಶಾಕ್ ಆಗ್ತಾರೆ. ಸುಹಾಸ್ ಮತ್ತೆ ಆಕಾಶ್ ಅವರಿಬ್ಬರನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ರಿತು ಮತ್ತೆ ರಾಕಿ ಒಂದೇ ಕ್ಷಣದಲ್ಲಿ ಮತ್ತೆ ಬಡವರಾಗ್ಬಿಟ್ರು. ಅವರಿಬ್ರು ಅಳ್ತಾ ಅವರ ಹಳೆ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ರೀನಾ ಅಲ್ಲಿ ಹೊಸ ಮನೆ ಕಟ್ತಿರ್ತಾಳೆ. ಅರೆ ಅಕ್ಕ, ನೀವಿಬ್ರು ಏನಾಯ್ತು? ನಿನಗೆ ಕೆಲ್ಸ ಸಿಕ್ತಾ? ಹಾ, ನೀನ್ ಹೇಳಿದ್ದಲ್ಲ ನಿಜಾನೇ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾವು ಧನವಂತರಾಗ್ಬೇಕು. ಏನ್ ಪರವಾಗಿಲ್ಲ ಅಕ್ಕ, ನಾವ್ 3 ಜನ ಒಟ್ಟಿಗೆ ಇರೋಣ. ನೀವಿಬ್ರು ಓದೋದನ್ನು ಶುರು ಮಾಡಿ. ಬೇರೆ ವಿಷಯ ನಾನ್ ನೋಡ್ಕೋತೀನಿ. ಮೂವರು ಒಟ್ಟಿಗೆ ಇರ್ತಿದ್ರು. ಅವರಿಬ್ರು ಓದೋದು ಶುರು ಮಾಡ್ತಾರೆ. ಅವರಿಬ್ರಿಗೆ ಕೂಡ ಕೆಲ್ಸ ಸಿಗುತ್ತೆ. ಆಮೇಲೆ ಎಲ್ಲಾರು ಸೇರಿ ದುರ್ಗಾ ಮಾತೆಗೆ ಧೂಮ್ ಧಾಮ್ ಅಂತ ಪೂಜೆ